ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಒಂದು ಹೊಸ ವಿಡಿಯೋ ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮಗೆ ಒಂದು ಒಳ್ಳೆಯ ಸುದ್ದಿಯನ್ನು ನಿಮ್ಮ ಯೂಟ್ಯೂಬ್ ಹೊಸ ಚಾನಲ್ ಕ್ರಿಯೇಟ್ ಮಾಡಿದವ್ರಿಗೆ ಕೊಡ್ತಾ ಇದ್ದೀನಿ. ಅದು ಏನಂದರೆ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದು ನೀವು ಇಮೇಲ್ ಐ ಡಿಯನ್ನು ಹಾಕಿರ್ತಿರಲ್ಲ, ಆ ಇಮೇಲ್ ಐ ಡಿಗೆ ಒಂದು ಅಲ್ಟರ್ನೇಟ್ ಇಮೇಲ್ ಐ ಡಿ, ರಿಕವರಿ ಇಮೇಲ್ ಐ ಡಿಯನ್ನು ಆ್ಯಡ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಇದರ ಯೂಸ್ ಏನಂದರೆ, ಈ ಇಮೇಲ್ ಐ ಡಿ ಹಾಕೋದ್ರಿಂದ ನಿಮಗೆ ನಿಮ್ಮ ಮೊಬೈಲ್ ಒಂದು ವೇಳೆ ಕಳೆದು ಹೋಗಲಿ, ಹಾಳಾಗಲಿ, ಹಾಗೆ ಸ್ಕ್ರೀನ್ ಏನಾದರೂ ಆಗಿ ನಿಮ್ಮ ಚಾನಲ್ ಆ ಮೊಬೈಲ್ನಿಂದ ನಿಮಗೆ ಲಾಸ್ ಆಗೋ ಜೊತೆಗೆ ನಿಮ್ಮ ಚಾನಲ್ಲು ಕಳೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಈ ಇಮೇಲ್ ಐ ಡಿಯನ್ನು, ರಿಕವರಿ ಇಮೇಲ್ ಐ ಡಿಯನ್ನು ಆ್ಯಡ್ ಮಾಡೋದ್ರಿಂದ ನಿಮಗೆ ಆ ಚಾನಲ್ಲು ಮತ್ತೆ ಸಿಗೋ ಚಾನ್ಸಸ್ ಹೆಚ್ಚಿದೆ ಮತ್ತು ಸಿಗುತ್ತೆ 100%. ಅದಕ್ಕೆ ನಾನು ಗ್ಯಾರಂಟಿ. ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡೋದ್ರಿಂದ ನಮ್ಮ ಜೋಶ್ ಹೆಚ್ಚಾಗುತ್ತೆ ಮುಂದಿನ ವಿಡಿಯೋ ಮಾಡೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಓಕೆ, ಓಕೆ ಈಗ ನೀವು ಯೂಟ್ಯೂಬನ್ನು ಓಪನ್ ಮಾಡ್ಕೋಬೇಕು. ಯೂಟ್ಯೂಬನ್ನು ಓಪನ್ ಮಾಡಿದ ಮೇಲೆ ಅದ್ರ ಕೆಳಗಡೆ ಯು ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರಿ ಅಂತ ಹೇಳಿ ನಿಮಗೆ. ಓಕೆ, ಅದೇನು ರೌಂಡ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಪೆನ್ಸಿಲಿಂದ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಸೆಲೆಕ್ಟ್ ಆದಮೇಲೆ ಮೇಲ್ಗಡೆ ಸ್ವಿಚ್ ಅಕೌಂಟ್, ಗೂಗಲ್ ಅಕೌಂಟ್ ಅಂತ ಬರ್ತಾ ಇದೆಯಲ್ಲ, ಅದರೊಳಗಡೆ ನೀವೀಗ ರೌಂಡ್ ಮಾಡ್ತಾ ಇದ್ದೀನಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೂಗಲ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದು ಸೆಲೆಕ್ಟ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ಸ್ವಲ್ಪ ವೇಟ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಹೋಮ್, ಪರ್ಸನಲ್ ಇನ್ಫೋ, ಡಾಟಾ ಪ್ರೈವಸಿ ಮತ್ತು ಅದರ ಸೈಡ್ ಸೆಕ್ಯೂರಿಟಿ ಅಂತಿದೆ. ಆ ಸೆಕ್ಯೂರಿಟಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕೀಗ. ಸೆಕ್ಯೂರಿಟಿಯನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ 2 ಆಪ್ಷನ್ ಇದೆ ನೋಡಿ, ರಿಕವರಿ ಫೋನ್ ಮತ್ತು ರಿಕವರಿ ಇಮೇಲ್ ಅಂತ. ನಾನು ರಿಕವರಿ ಫೋನನ್ನು ಆ್ಯಡ್ ಮಾಡಿಲ್ಲ, ಅದೊಂದು ವಿಡಿಯೋ ಮಾಡಾಗ್ತೀನಿ ನಮಗೆ. ಈಗ ನಾನು ರಿಕವರಿ ಮೇಲ್ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಅದರಲ್ಲಿ ರಿಕವರಿ ಮೇಲನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದಮೇಲೆ ನೀವು ರಿಕವರಿ ಏನು ಇಮೇಲ್ ಇದೆಯಲ್ಲ ಅದನ್ನೇ ಆ್ಯಡ್ ಮಾಡಬೇಕು. ಹೊಸ ಇಮೇಲ್, ನಿಮ್ಮದೇನು ಯೂಟ್ಯೂಬ್ ಚಾನಲ್ ಇದೆ ಆ ಇಮೇಲ್ ಅಲ್ಲ, ಬೇರೆ ಇಮೇಲ್. ಇದನ್ನು ಆ್ಯಡ್ ಮಾಡಿದ್ಮೇಲೆ ವೆರಿಫೈ ಅಂತದಲ್ಲ, ವೆರಿಫೈ ಇಟ್ಕೋಬೇಕು. ಓಕೆ, ಟೈಪ್ ಮಾಡ್ತಾಯಿದ್ದೀನಿ. ವೆರಿಫೈ ಅಂತ ಕೊಡಬೇಕು. ವೆರಿಫೈ ಅಂತ ಕೊಟ್ಟಾದಮೇಲೆ ನಿಮಗೆ ಇಮೇಲ್ಗೆ ಒಂದು 6 ಡಿಜಿಟ್ ಪಿನ್ ಬರುತ್ತೆ. ಆ ಪಿನ್ನನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಗುತ್ತೆ. ನಾನು ಈಗ ಇಮೇಲನ್ನು ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಮೇಲಲ್ಲಿ ಆಲ್ರೆಡಿ ಬಂದಿದೆ ಇಮೇಲ್ ವೆರಿಫಿಕೇಷನ್ ಕೋಡ್ ಅಂತೇಳಿ. ಅದೇ 197656 ಅಂತೇಳಿ ಆ ಡಿಜಿಟ್ ಇದೆ. ಆ ಡಿಜಿಟನ್ನು ತೊಗೊಂಡೋಗಿ ನೀವು ವಾಪಸ್ಸು ಅಲ್ಲೇ ಹಾಕಬೇಕು. ಓಕೆ, ಹಾಕ್ತಾಯಿದ್ದೀನಿ. ಇದು ಆದಮೇಲೆ ಸೆಲೆಕ್ಟ್ ಕೊಡಬೇಕು. ಶೇರ್ ಕೊಟ್ಟಾದಮೇಲೆ ಈ ಥರ ಓಪನ್ ಆಗುತ್ತೆ. ರಿಕವರಿ ಇಮೇಲ್ ಆಲ್ರೆಡಿ ನಿಮ್ಮದು ಆ್ಯಡ್ ಆಗಿದೆ ಅಂತ ಬರ್ತಾಯಿದೆ. ಅದು ಆದಮೇಲೆ ನೀವು ವಾಪಸ್ ಬಂದು 2-3 ಸರ್ತಿ ನೀವು ರಿಫ್ರೆಶ್ ಮಾಡಬೇಕಂದ್ರೆ, ನಾನು ರಿಫ್ರೆಶ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಬ್ಯಾಕ್ ಬಂದು ರಿಫ್ರೆಶ್ ಮಾಡಿದ್ಮೇಲೆ ಇಲ್ಲಿ ಆ್ಯಡ್ ಆಗಿದೆ ನೋಡಿ ಕೆಳಗಡೆ. ಓಕೆ, ಇಲ್ಲಿ ನೋಡಿ ರಿಕವರಿ ಇಮೇಲ್ ಅಂತ ಇದೆಯಲ್ಲ, ಅಲ್ಲೇ ಜಿಮೇಲ್ ಆ್ಯಡ್ ಆಗಿದೆ. ಈ ಥರ ಜಿಮೇಲ್ ಆ್ಯಡ್ ಮಾಡಬೇಕು. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ, ಮೊಬೈಲ್ ನಂಬರ್ ಹೇಗೆ ಆ್ಯಡ್ ಮಾಡೋದಂತೇಳಿ. ಅದೊಂದು ವಿಡಿಯೋ, ಅದು ಲೆಂತ್ ಜಾಸ್ತಿ ಆಗ್ತದೆ, ನಾನು ಮಾಡಿಲ್ಲ.